ಒಳ ಮೀಸಲಾತಿ ವರದಿ ಅಂಗೀಕಾರಕ್ಕೆ ಭೋವಿ ಶ್ರೀ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಭೋವಿ ಗುರುಪೀಠದ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ. ಭೋವಿ ಪೀಠದ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಅವರು ಸಿದ್ದರಾಮಯ್ಯ ಸರ್ಕಾರ ತರಾತುರಿಯಲ್ಲಿ ಯಾವುದೇ ನಿರ್ಣಯ ಕೈಗೊಳ್ಳದೆ ಎಲ್ಲರೊಂದಿಗೆ ಚರ್ಚಿಸಿ ನಿರ್ಣಯ ಕೈಗೊಳ್ಳಬೇಕು. ಒಂದು ವೇಳೆ ತರಾತುರಿ ವರದಿ ಜಾರಿ ಮಾಡಿದ್ರೆ ಮುಂದೆ ಕಾನೂನಾತ್ಮಕವಾಗಿ ಹಾಗೂ ಸಾರ್ವಜನಿಕವಾಗಿ ಹೋರಾಟ ರೂಪಿಸಬೇಕಾಗುತ್ತದೆ. ಸಚಿವ ಸಂಪುಟದಲ್ಲಿ ಸುದೀರ್ಘವಾಗಿ ಚರ್ಚಿಸಿ ಪರಿಶೀಲಿಸಿ ಯಾವ ಸಮುದಾಯಗಳಿಗೆ ಅನ್ಯಾಯವಾಗದ ಹಾಗೆ ಪರಿಶೀಲನೆ ಮಾಡುವಂತೆ ಮನವಿ ಮಾಡಿದ್ದಾರೆ ಸ್ವಾಮೀಜಿ. ಸುಪ್ರೀಂ ಕೋರ್ಟ್ನಲ್ಲಿ ಒಳ ಮೀಸಲಾತಿ ಪರವಾಗಿ ಜಡ್ಜ್ಮೆಂಟ್ ಬಂದಿದೆ. ಈ ಹಿನ್ನೆಲೆ ರಾಜ್ಯ ಸರ್ಕಾರ ನಾಗಮೋಹನ ದಾಸ್ ಆಯೋಗ ರಚನೆ ಮಾಡಿ 2 ತಿಂಗಳ ಕಾಲ ಸಮೀಕ್ಷೆ ಮಾಡೋಕೆ ಪ್ರಯತ್ನ ಪಟ್ಟಿದೆ. ಸರ್ಕಾರ ನಿನ್ನೆ ನಾಗಮೋಹನ್ ದಾಸ್ ಅವರ ವರದಿ ಪಡೆದುಕೊಂಡಿದೆ. ನಾಳೆ ಅದನ್ನು ಸಚಿವ ಸಂಪುಟದಲ್ಲಿ ಮಂಡನೆ ಮಾಡಲಿದ್ದಾರೆ. ಅದು ಅಧಿಕೃತವಾದ ವರದಿ ಎಂದು ನಾನು ಹೇಳಲು ಬಯಸುವುದಿಲ್ಲ. ನಾನು ಮಾಧ್ಯಮದ ವರದಿ ಮೂಲಕ ಮಾಹಿತಿ ತಿಳಿಯಲಾಗಿದ್ದು, ವರದಿ ಬಗ್ಗೆ ಬಹಳಷ್ಟು ಸಮುದಾಯಗಳಿಗೆ ಅಸಮಾಧಾನ ಇವೆ ಎಂಬುದು ನಮ್ಮ ಅಭಿಪ್ರಾಯ. ಒಳ ಮೀಸಲಾತಿ ಜಾರಿ ತರಾತುರಿಯಲ್ಲಿ ಆಗಬಾರದು. 101 ಜಾತಿಗಳಿಗೆ ಅನ್ಯಾಯ, ಲೋಪ, ದೋಷ ಆಗದ ಹಾಗೆ ವರದಿ ತಯಾರಿಸಬೇಕು. ಯಾರದೋ ಮುಲಾಜಿಗೆ ಒಳಗಾಗಿ, ಒತ್ತಡಕ್ಕೆ ಒಳಗಾಗಿ ವರದಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಎಂಬ ಅನುಮಾನ ಜನಮಾನಸಕ್ಕೆ ಬರಬಾರದು ಅನ್ನೋದಾದ್ರೆ ಸರ್ಕಾರ ತಕ್ಷಣ ವರದಿ ಸ್ವೀಕಾರ ಮಾಡಿ ಸಾರ್ವಜನಿಕರಿಗೆ ವಿತರಣೆ ಮಾಡಬೇಕು ಎಂದು ಹೇಳಿದರು. ಒಳ ಮೀಸಲಾತಿ ಮಾಡುವಂತಹ ವಿಚಾರದಲ್ಲಿ ತರಾತುರಿ ಅನ್ನುವಂಥದ್ದು ಆಗಬಾರ್ದು. ಯಾಕಂದರೆ ಇದು ಬಹಳ ವರ್ಷಗಳವರೆಗೆ ದೀರ್ಘ ಆಯುಸ್ಸುಳ್ಳುವಂತಹ ವರದಿ ಆಗುತ್ತೆ ಹಾಗೂ ಇದೊಂದು ಯೋಜನೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ 101 ಜಾತಿಗಳಿಗೆ ಅನ್ಯಾಯ ಆಗದಾಗೆ, ಆ ಸಮುದಾಯಗಳಿಗೆ ಲೋಪ ಆಗದಾಗೆ, ಆ ಸಮುದಾಯಗಳ ಬೆಳವಣಿಗೆಯಲ್ಲಿ ದೋಷ ಆಗದಾಗೆ ವರದಿಯನ್ನು ತಯಾರಿಸುವಂತಹ ಆಲೋಚನೆಯನ್ನು ಬೇಕಾಗುತ್ತೆ. ಈ ಹಿಂದೆ ನಾಗಮೋಹನ್ ದಾಸ್ ಅವರೇ ತಮ್ಮ ಅಳಲನ್ನು ಸರ್ಕಾರ ಕೇಳಿದರು. ತಾವು ತರಾತುರಿಯಲ್ಲಿ ಕೇಳೋದು ಸೂಕ್ತ ಅಲ್ಲ ಅಂತೇಳಿ ಆ ಸಂದರ್ಭದಲ್ಲೂ ಕೂಡ ಅವರು ಮಧ್ಯಂತರ ವರದಿಯನ್ನು ಕೊಟ್ಟಿದ್ರು. ಅದನಂತರದಲ್ಲೂ ಕೂಡ ತರಾತುರಿಯಲ್ಲಿ ಇದನ್ನೆಲ್ಲ ಮಾಡಬೇಕನ್ನೋ ಪ್ರಯತ್ನವನ್ನು ಕೂಡ ಮಾಡಿಸಿದರೆ, ಎಲ್ಲೋ ಒಂದು ಕಡೆ ಯಾರದೋ ಮುಲಾಜಿಗೆ ಒಳಗಾಗಿ ಅಥವಾ ಯಾರದೋ ಒತ್ತಡಕ್ಕೆ ಒಳಗಾಗಿ ವರದಿಯನ್ನು ತಯಾರು ಮಾಡಿಸ್ತಾ ಇದ್ದಾರಾ ಅಥವಾ ವರದಿಯನ್ನು ತಯಾರು ಮಾಡಿಸಿ ಸ್ವೀಕಾರವನ್ನು ಮಾಡ್ತಾ ಇದ್ದಾರಂತಹ ಅನುಮಾನ ಜನಮಾನಸಕ್ಕೆ ಬರಬಾರದು ಅನ್ನೋದಾದರೆ ಸರ್ಕಾರ ತತ್ಕ್ಷಣ ವರದಿಯನ್ನು ಸ್ವೀಕಾರ ಮಾಡಿ ಸಾರ್ವಜನಿಕರಿಗೆ ವಿತರಣೆಯನ್ನು ಮಾಡಬೇಕು.